ವಂದಿತಾ ನಿರಾನಂದ ಸಹಸ್ರಕಂಠ ಜನಾವಿಲ ಅಯೋಧ್ಯಾಯಾಮವತತ ಸಾವ್ಯತೀಯಾಯ ಶರ್ವರೀ. ರಾತ್ರಿಯ ಹೊತ್ತು ದಶರಥ ಮಹಾರಾಜ ಮೃತನಾಗಿದ್ದಾನೆ. ಜನ ಎಲ್ಲ ಬೆಳಗಾಗುವಾಗ ಊರಿಗೆಲ್ಲ ತಿಳಿದಿದೆ. ಆ ರಾತ್ರಿ ಆವತ್ತಿನ ರಾತ್ರಿ ಕಳೆಯಿತು. ಊರಿನ ಹಿರಿಯರಿಗೆ ವಿಷಯ ತಿಳಿಯಿತು. ವ್ಯತೀತಾಯಾಂ ತು ಶರ್ವರ್ಯಾಂ ಆದಿತ್ಯಸ್ಯೋದಯೇ ತತಃ ಸಮೇತ್ಯ ರಾಜಕರ್ತಾರಃ ಸಭಾಮಿಯುರ್ದ್ವಿಜಾತಯಃ. ದಶರಥ ಮಹಾರಾಜ ಮೃತನಾಗಿರತಕ್ಕಂತಹ ವಿಚಾರವನ್ನು ತಿಳಿದಿರತಕ್ಕಂತಹ ಬ್ರಾಹ್ಮಣರೆಲ್ಲ ಜ್ಞಾನಿಗಳೆಲ್ಲ ಒಂದಾಗಿ ಸಭೆ ಸೇರಿಸ್ತಾ ಇದ್ದಾರೆ. ಯಾರೆಲ್ಲ ಜ್ಞಾನಿಗಳು ಸೇರಿದ್ದಾರೆ? ಮಾರ್ಕಂಡೇಯೋಥ ಮೌದ್ಗಲ್ಯ ವಾಮದೇವಶ್ಚ ಕಶ್ಯಪಃ ಕಾತ್ಯಾಯನೋ ಗೌತಮಶ್ಚ ಜಾಬಾಲಿಶ್ಚ ಯಶಾಃ ಏತೇ ದ್ವಿಜಾಃ ಸಹಾಮಾತ್ಯೈಃ ಪೃಥಗ್ವಾಚ ಮುದೀರಯನ್. ಈ ಎಲ್ಲ ಜ್ಞಾನಿಗಳು ಒಂದಾಗಿ ಸೇರಿ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ವಿಮರ್ಶಿಸೋದಕ್ಕೋಸ್ಕರ ವಸಿಷ್ಠಮೇವಾಭಿಮುಖಾಶ್ರೇಷ್ಠಂ ರಾಜಪುರೋಹಿತಂ, ಕುಲಪುರೋಹಿತರಾಗಿರತಕ್ಕಂತಹ ವಸಿಷ್ಠರ ಬಳಿಗೆ ಎಲ್ಲರೂ ಬಂದಿದ್ದಾರೆ. ಅತೀತಾ ಶರ್ವರೀ ದುಃಖಂ ಯಾನೋ ವರ್ಷಶತೋಪಮ ಅಸ್ಮಿನ್ ಪಂಚತ್ವಮಾಪನ್ನೆ ಪುತ್ರಶೋಕೇನ ಪಾರ್ಥಿವೆ. ಪುತ್ರಶೋಕದಿಂದ ದಶರಥ ಮಹಾರಾಜ ಮೃತನಾಗಿದ್ದಾನೆ. ಆ ಒಂದು ರಾತ್ರಿಯೇ ನಮಗೆ 100 ವರ್ಷಗಳಿಗೆ ಸಮನಾದ ದೀರ್ಘಕಾಲದಂತೆ ಭಾಸವಾಗಿದೆ. ಸ್ವರ್ಗಸ್ಥಶ್ಚ ಮಹಾರಾಜ ರಾಮಶ್ಚ ಅರಣ್ಯಮಾಶ್ರಿತಃ ಲಕ್ಷ್ಮಣಶ್ಚಾಪಿ ತೇಜಸ್ವಿ ರಾಮೇಣೈವ ಗತಸ್ಸಹ. ದಶರಥ ಮಹಾರಾಜ ಸ್ವರ್ಗಸ್ಥನಾಗಿದ್ದಾನೆ. ರಾಮಶ್ಚ ಅರಣ್ಯಮಾಶ್ರಿತಃ, ಲಕ್ಷ್ಮಣ ಅವನೂ ಜೊತೆಗೆ ಹೋಗಿದ್ದಾನೆ. ಉಭವು ಭರತ ಶತ್ರುಘ್ನೌ ಕೇಕಯೇಷು ಪರಂತಪವು. ಭರತ ಶತ್ರುಘ್ನರಿಬ್ಬರು ಕೇಕೆ ದೇಶದಲ್ಲಿದ್ದಾರೆ. ಪುರೇ ರಾಜಗೃಹೇ ರಮ್ಯೆ ಮಾತಾಮಹ ನಿವೇಶನೆ ಇಕ್ಷ್ವಾಕೂಣಾಂ ಇಹಾದ್ಯೈವ ಕಶ್ಚಿದ್ ರಾಜ ವಿಧೀಯತಾಂ. ರಾಜ ಮೃತನಾಗಿದ್ದಾನೆ. ಉತ್ತರಾಧಿಕಾರಿಗಳು ಯಾರೂ ರಾಜ್ಯದಲ್ಲಿ ಇಲ್ಲ. ಏನು ಮಾಡಬೇಕು? ಯಾರನ್ನಾದರೂ ಒಬ್ಬರನ್ನು ರಾಜನನ್ನಾಗಿ ಮಾಡು ಅಂತ ಹೇಳಿಕೊಂಡು ಕುಲಪುರೋಹಿತರಾಗಿರತಕ್ಕಂಥ ವಸಿಷ್ಠರ ಬಳಿಗೆ ಬಂದು ಎಲ್ಲ ಜ್ಞಾನಿಗಳು ಬಂದು ಕೇಳ್ಕೋತಾ ಇದ್ದಾರೆ. ಯಾಕೆ? ಕಾರಣ ಕೊಡ್ತಾ ಇದ್ದಾರೆ. ಅರಾಜಕಂ ಹಿನೋ ರಾಷ್ಟ್ರಂ ವಿನಾಶಂ ಸಮವಾಪ್ನುಯಾತ್. ಯಾವ ರಾಜ್ಯದಲ್ಲಿ ವಿಚಾರಿಸಿಕೊಳ್ಳುವಂತಹ ಒಬ್ಬ ರಾಜನಿಲ್ಲ, ಆ ರಾಜ್ಯ ಆ ಕೂಡಲೇ ಭ್ರಷ್ಟವಾಗತ್ತೆ, ವಿನಾಶ ಅಭಿಮುಖವಾಗತ್ತೆ. ನಮ್ಮ ರಾಜ್ಯ ಅಯೋಧ್ಯೆ ಹಾಗೆ ವಿನಾಶಕ್ಕೊಳಗಾಗಬಾರದು. ಒಬ್ಬನನ್ನು ರಾಜನನ್ನಾಗಿ ಮಾಡು. ರಾಜನಿಲ್ಲ ಅಂತ ಆದುದಾದರೆ ಏನೆಲ್ಲ ದುರವಸ್ಥೆಗಳಾಗ್ತಾವೆ ಅನ್ನೋದನ್ನು ದೊಡ್ಡ ಪಟ್ಟಿ ಮಾಡಿ ನಿವೇದಿಸ್ಕೋತಾ ಇದ್ದಾರೆ. ಯಾಕೋಸ್ಕರ ನಾವಿಷ್ಟು ಆಗ್ರಹ ಪಡಿಸ್ತಾ ಇದ್ದೇವೆ? ರಾಜ್ಯದಲ್ಲಿ ಯಾವ ಯಾವ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅದನ್ನೆಲ್ಲ ಪಟ್ಟಿ ಮಾಡ್ತಾ ನೋಡು, ರಾಜನಿಲ್ಲ ಅಂತ ಆದುದಾದರೆ ಈ ಕೆಲಸ ನಿಂತು ಹೋಗತ್ತೆ, ಈ ಕೆಲಸ ನಿಂತು ಹೋಗತ್ತೆ, ಇಂತಹ ದುರವಸ್ಥೆ ಒಳಗಾಗತ್ತೆ ರಾಜ್ಯ, ಹೀಗೆಲ್ಲ ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ. ನಾರಾಜಕೆ ಜನಪದೇ ವಿದ್ಯುನ್ಮಾಲಿ ಮಹಾಸ್ವನಃ ಅಭಿವರ್ಷತಿ ಪರ್ಜನ್ಯೋ ಮಹೀಂ ದಿವ್ಯೇನ ವಾರಿಣ. ಕಾಲಕಾಲಕ್ಕೆ ಅನುಗುಣವಾಗಿ ಪರ್ಜನ್ಯ ಮಳೆಯನ್ನು ಸುರಿಸಬೇಕು. ಯಾವ ರಾಜ್ಯದಲ್ಲಿ ರಾಜನೊಬ್ಬನಿಲ್ಲ, ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ಪರ್ಜನ್ಯ ಮಳೆಯನ್ನೇ ಸುರಿಸೋದಿಲ್ಲ. ನಾರಾಜಕೆ ಜನಪದೇ ಬೀಜಮುಷ್ಟಿ ಪ್ರಕೀರ್ಯತೆ ನಾರಾಜಕೆ ಪಿತುಃಪುತ್ರೋ ಭಾರ್ಯಾವಾ ವರ್ತತೆ ವಶೆ. ಅರಾಜಕವಾಗಿರತಕ್ಕಂಥ ದೇಶದಲ್ಲಿ ಬಿತ್ತನೆ ಕಾರ್ಯ ನಡೆಯೋದಿಲ್ಲ, ಬೆಳೆ ಬೆಳೆಯೋದಿಲ್ಲ.
ಕುಟುಂಬದೊಳಗೆ ಒಂದು ಏಕತೆ ಅದು ಇರೋದಿಲ್ಲ. ಅರಾಜಕೆ ಧನಂ ನಾಸ್ತಿ ನಾಸ್ತಿ ಭಾರ್ಯಾಪ್ಯರಾಜಕೆ. ಅರಾಜಕವಾಗಿರತಕ್ಕಂಥ ದೇಶದಲ್ಲಿ ಧನವೇ ಇರೋದಿಲ್ಲ. ಪತಿಪತ್ನಿ ಭಾವಕ್ಕೂ ಕೂಡ ತೊಂದರೆ ಇದೆ. ಇದು ಮತ್ಯಾಹಿತಂ ಚಾನ್ಯತ್ ಕುತ ಸತ್ಯಮರಾಜಕೆ. ಸತ್ಯ ನ್ಯಾಯ ನಿಷ್ಠೆಗಳಿಗೆ ಅವಕಾಶವೇ ಇಲ್ಲ ಅಂತಾಗತ್ತೆ. ಕಾರಯಂತಿ ಸಭಾಂನರಾಹ, 4 ಮಂದಿ ಒಟ್ಟು ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು, ಅದು ನಡೆಯೋದಿಲ್ಲ. ಉದ್ಯಾನಾನಿ ಚ ರಮ್ಯಾಣಿ ಹೃಷ್ಟಾ ಪುಣ್ಯಗ್ರಹಾಣಿ ಚ. ಉದ್ಯಾನಗಳು ಮನೋಹರವಾಗಿರತಕ್ಕಂತಹ ಉದ್ಯಾನಗಳು ಅವು ಇಲ್ಲಂತಾಗತ್ತೆ. ನಾರಾಜಕೆ ಜನಪದೇ ಯಜ್ಞಶೀಲಾ ದ್ವಿಜಾತಯ. ಬ್ರಾಹ್ಮಣರು ಯಜ್ಞಶೀಲರಾಗಿರಬೇಕು ಅಂತಿದ್ದರೆ ರಾಜನ ಆಶ್ರಯ ಅಂತಕ್ಕಂಥದ್ದು ಬೇಕು. ಅದಿಲ್ಲ ಅಂತಾದರೆ ಬ್ರಾಹ್ಮಣರು ತಾವು ಯಜ್ಞಶೀಲರಾಗೋದು ಕೂಡ ಕಠಿಣವಾಗತ್ತೆ. ಸತ್ರಗಳು ನಿಂತು ಹೋಗ್ತಾವೆ. ಸತ್ರಾಣ್ಯನ್ವಾಸತೆ ದಾಂತ ಬ್ರಾಹ್ಮಣ ಸಂಶಿತವ್ರತಾ. ನಾರಾಜಕೆ ಜನಪದೇ ಮಹಾಯಜ್ಞೇಶು ಯಜ್ವನಃ ಬ್ರಾಹ್ಮಣಾ ವಸು ಸಂಪೂರ್ಣಾ ವಿಸೃಜಂತ್ಯಾಪ್ತದಕ್ಷಿಣಾ. ಯಜ್ಞಯಾಗಗಳು ಸತ್ರಗಳು ಅಂತ ಹೇಳಿಕೊಂಡು ವರ್ಷಕಾಲ ನಡೆಯುವಂತಹ ಇಷ್ಟಿಗಳು ಅವು ಯಾವುದು ಕೂಡ ನಡೆಯೋದಿಲ್ಲ. ನಾರಾಜಕೆ ಜನಪದೇ ಪ್ರಹೃಷ್ಟ ನಟನರ್ತಕಾ ಉತ್ಸವಾಶ್ಚ ಸಮಾಜಾಶ್ಚ ವರ್ಧಂತೆ ರಾಷ್ಟ್ರವರ್ಧನಾ. ರಾಜನ ಆಳ್ವಿಕೆ ಇಲ್ಲ ಅಂತ ಆದುದಾದರೆ ಅಲ್ಲಿ ಆ ರಾಜ್ಯದಲ್ಲಿ ಉತ್ಸವಗಳೇ ಇಲ್ಲ ಅಂತಾಗ್ತಾವೆ. ನರ್ತನ ಗಾಯನ ನಾಟಕ ಪ್ರದರ್ಶನ ಇವ್ಯಾವುದೂ ಇಲ್ಲ ಅಂತಾಗತ್ತೆ. ನಾರಾಜಕೆ ಜನಪದೇ ಸಿದ್ಧಾರ್ಥಾ ವ್ಯವಹಾರಿಣಃ ಕಥಾಭಿರಭಿರಜ್ಯಂತೆ ಕಥಾಶೀಲ ಕಥಾಪ್ರಿಯೈ. ವ್ಯವಹಾರ ಚತುರರಾಗಿರತಕ್ಕಂತಹ ವರ್ತಕರು ಆ ವ್ಯವಹಾರವನ್ನು ಮಾಡುವ ಹಾಗಿರೋದಿಲ್ಲ. ನ್ಯಾಯ ತೀರ್ಮಾನಗಳು ಅದು ಯಾವುದೂ ನಡೆಯೋದಿಲ್ಲ. ನಾರಾಜಕೆ ಜನಪದೇತು ಉದ್ಯಾನಾನಿ ಸಮಾಗತಾ ಸಾಯಾಹ್ನೇ ಕ್ರೀಡಿತುಂ ಯಾಂತಿ ಕುಮಾರ್ಯೋ ಹೇಮಭೂಷಿತಾ. ಸುವ್ಯವಸ್ಥಿತವಾಗಿರತಕ್ಕಂಥ ರಾಜ್ಯದಲ್ಲಿ ಮುಸ್ಸಂಜೆಯ ಹೊತ್ತಿಗೆ ಕುಮಾರಿಯರೆಲ್ಲ ಬಂಗಾರದ ಒಡವೆಗಳನ್ನು ತೊಟ್ಟುಕೊಂಡು ಸರ್ವಾಲಂಕಾರ ಭೂಷಿತರಾಗಿ ಆ ಉದ್ಯಾನಗಳಲ್ಲಿ ವಿಹರಿಸ್ತಾ ಇರ್ತಾರೆ. ಯಾವ ರಾಜ್ಯದಲ್ಲಿ ರಾಜನಿಲ್ಲ, ರಕ್ಷಣೆ ಇಲ್ಲದ ಕಾರಣಕ್ಕೆ ಅಂತಹ ವ್ಯವಸ್ಥೆ ತಪ್ಪಿ ಹೋಗುತ್ತೆ. ನಾರಾಜಕೆ ಜನಪದೇ ಧನವಂತ ಸುರಕ್ಷಿತಾ ಶೇರತೆ ವಿವೃತದ್ವಾರಾ ಕೃಷಿ ಗೋರಕ್ಷ ಜೀವಿನಃ. ಅರಾಜಕವಾಗಿರತಕ್ಕಂತಹ ರಾಜ್ಯದಲ್ಲಿ ಧನಿಕರು ಸುರಕ್ಷಿತರಾಗಿರೋದು ಸಾಧ್ಯ ಇಲ್ಲ. ಕೃಷಿ ಗೋರಕ್ಷಣೆ ಮಾಡಿಕೊಂಡು ಜೀವಿಸುವಂತಹವರು ಮನೆ ಬಾಗಿಲು ತೆರೆದಿಟ್ಟು ಮಲಗಿಕೊಳ್ಳುವ ಹಾಗಿಲ್ಲ. ನಾರಾಜಕೆ ಜನಪದೇ ವಾಹನೈ ಶೀಘ್ರವಾಹಿಭಿ ನರಾಹ ನಿರ್ಯಾಂತ್ಯರಣ್ಯಾನಿ ನಾರೀಭಿ ಸಹ ಕಾಮಿನಃ. ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ವಿಹಾರಕ್ಕೋಸ್ಕರ ಮಂದಿ ವನಗಳಿಗೆ ಹೋಗುವ ವ್ಯವಸ್ಥೆ ತಪ್ಪಿ ಹೋಗತ್ತೆ. ನಾರಾಜಕೆ ಜನಪದೇ ಬದ್ಧಘಂಟಾ ವಿಷಾಣಿನಃ ಅಟಂತಿ ರಾಜಮಾರ್ಗೇಶು ಕುಂಜರಾ ಷಷ್ಟಿಹಾಯನಾ. ಗೋವು ಆನೆ ಕುದುರೆ ಇವೆಲ್ಲವೂ ಕೂಡ ಯಾನ ಸಂಪತ್ತು. ಅರಾಜಕವಾಗಿರತಕ್ಕಂಥ ರಾಜ್ಯದಲ್ಲಿ ಇವುಗಳಿಗೆ ರಕ್ಷಣೆ ಇಲ್ಲ ಅಂತಾಗತ್ತೆ. ನಾರಾಜಕೆ ಜನಪದೇ ಶರಾನ್ ಸಂತತಮಸ್ಯತಾಂ ಶ್ರೂಯತೆ ತಲನಿರ್ಘೋಷಃ ಈಶ್ವಸ್ತ್ರಾಣಾಮುಪಾಸನೆ. ರಾಜ್ಯ ಅರಾಜಕತವಾಯಿತು, ಅರಾಜಕತೆಯತ್ತ ತೆರಳಿತು ಅಂತಾದರೆ ಸೈನಿಕರು ನಿತ್ಯದಲ್ಲಿ ಕೂಡ ಶಸ್ತ್ರಾಭ್ಯಾಸ ಮಾಡಬೇಕು. ಅದು ಪೂರ್ಣ ನಿಂತು ಹೋಗುತ್ತೆ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತಾಗತ್ತೆ. ನಿತ್ಯ ವ್ಯಾಯಾಮ ಮಾಡ್ತಾ ಇದ್ರು ಅಂತಂದರೆ ಆ ಸೈನಿಕರು ಸದಾ ಕಾಲ ಜಾಗೃತರಾಗಿರ್ತಾರೆ. ಆದರೆ ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ಅಂತಹ ಅಭ್ಯಾಸ ನಿರಂತರವಾಗಿ ನಡೆಯಬೇಕಾದದ್ದು ಅದು ನಿಂತು ಹೋಗುತ್ತೆ. ನಾರಾಜಕೆ ಜನಪದೇ ವಣಿಜೋ ದೂರಗಾಮಿನಃ ಗಚ್ಚಂತಿ ಕ್ಷೇಮ ಮಧ್ವಾನಂ ಬಹುಪಣ್ಯ ಸಮಾಚಿತಾ. ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ವಣಿಜರು ವ್ಯಾಪಾರಿಗಳು ವ್ಯಾಪಾರದ ಹೇರನ್ನು ಹೇರಿಕೊಂಡು ಗಾಡಿಯಲ್ಲಿ ದೂರ ದೂರ ದೇಶಕ್ಕೆ ಹೋಗಬೇಕು.
ಅದು ಸಾಧ್ಯವಾಗೋದಿಲ್ಲ. ನಾರಾಜಕೆ ಜನಪದೆ ಚರತ್ಯೇಕಚರೋ ವಶಿ ಭಾವಯನ್ ಆತ್ಮನಾತ್ಮಾನಂ ಯತ್ರ ಸಾಯಂಗೃಹೋ ಮುನಿ. ಅರಾಜಕತೆಯಂತಹ ರಾಜ್ಯದಲ್ಲಿ ಸರ್ವಸಂಗ ಪರಿತ್ಯಾಗಿಗಳಾಗಿರತಕ್ಕಂತಹ ಮುನಿಗಳೂ ಕೂಡ ಬೇಕಾದ ಹಾಗೆ ತಿರುಗಾಡೋದು ಸಾಧ್ಯವಾಗುವುದಿಲ್ಲ. ನಾರಾಜಕೆ ಜನಪದೆ ಯೋಗಕ್ಷೇಮ ಪ್ರವರ್ತತೆ ನ ಚಾಪ್ಯ ಅರಾಜಕೆ ಸೇನಾ ಶತ್ರುನ್ ವಿಷಹತೆ ಯುಧಿ. ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ಯೋಗಕ್ಷೇಮಗಳ ವ್ಯವಸ್ಥೆ ಪರಿಪೂರ್ಣ ಲುಪ್ತವಾಗತ್ತೆ. ಅಲ್ಲಿರತಕ್ಕಂತಹ ಸೈನ್ಯ ಬಹುಬೇಗ ಶತ್ರುಗಳ ಪಾಲಾಗತ್ತೆ. ನಾರಾಜಕೆ ಜನಪದೆ ಹೃಷ್ಟೈ ಪರಮವಾಜಿಭಿ ನರಾಹ ಸಂಯಾಂತಿ ಸಹಸಾ ರಥೈಶ್ಚ ಪ್ರತಿಮಂಡಿತಾ. ರಥವನ್ನೇರಿಕೊಂಡು ಮಂದಿ ಸುಲಭವಾಗಿ ಊರಿಂದೂರಿಗೆ ಸಂಚಾರ ಮಾಡ್ತಾರೆ. ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ಇದು ಸಾಧ್ಯ ಇಲ್ಲ. ನಾರಾಜಕೆ ಜನಪದೆ ನರಾಹ ಶಾಸ್ತ್ರ ವಿಶಾರದಾ ಸಂವದಂತೋಪತಿಷ್ಠಂತೆ ವನೇಶು ಉಪವನೇಶು ಚ. ವಿದ್ವಾಂಸರು ವನಗಳಲ್ಲಿ, ಉಪವನಗಳಲ್ಲಿ, ದೇವಾಲಯಗಳಲ್ಲಿ, ಮಠಮಂದಿರಗಳಲ್ಲಿ ವಿದ್ವಜ್ಜನರೆಲ್ಲ ಸೇರಿಕೊಂಡು ಶಾಸ್ತ್ರ ವಿಚಾರವನ್ನು, ಶಾಸ್ತ್ರ ವಿಮರ್ಶೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅರಾಜಕತೆ ಇತ್ತು ಅಂತಂದರೆ ಇದು ಯಾವುದು ಕೂಡ ಸಾಧ್ಯವಾಗೋದಿಲ್ಲ, ರಕ್ಷಣೆ ಇಲ್ಲ. ನಾರಾಜಕೆ ಜನಪದೆ ಮಾಲ್ಯ ಮೋದಕ ದಕ್ಷಿಣಾ ದೇವತಾಭ್ಯರ್ಚನಾರ್ಥಾಯ ಕಲ್ಪ್ಯಂತೆ ನಿಯತೈರ್ಜನೈ. ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತಾದುದಾದರೆ ಮಂದಿರಗಳಲ್ಲಿ ಪೂಜಾರ್ಚನೆಯೂ ಕೂಡ ನಿಂತು ಹೋಗುತ್ತೆ. ನಾರಾಜಕೆ ಜನಪದೆ ಚಂದನಾಗರು ರೂಷಿತಾ ರಾಜಪುತ್ರಾ ವಿರಾಜಂತೆ ವಸಂತೆ ಇವ ಶಾಖಿನಃ. ವಸಂತ ಮಾಸದಲ್ಲಿ ಮರಗಳೆಲ್ಲ ಚಿಗುರಿಕೊಂಡು ಹೂ ಬಿಟ್ಟು ಕಂಗೊಳಿಸ್ತಾವೆ. ರಾಜನ ಆಶ್ರಯ ಇತ್ತು ಅಂತಾದರೆ ವೀರರೆಲ್ಲ ರಾಜ್ಯದಲ್ಲಿ ಹಾಗೆ ಶೋಭಿಸ್ತಾ ಇರ್ತಾರೆ. ರಾಜನಿಲ್ಲ ಅಂತ ಆದರೆ ಆ ರಾಜ್ಯದಲ್ಲಿ ವೀರರಿದ್ದು ಕೂಡ ಅವರಿಗೆ ಶೋಭೆ ಇಲ್ಲ. ಯಥಾ ಹಿ ಅನುದಕ ನದ್ಯ ಯಥಾ ವ್ಯಾಪ್ಯತೃಣಂ ವನಂ ಅಗೋಪಾಲ ಯಥಾ ಗಾವ ತಥಾ ರಾಷ್ಟ್ರಮರಾಜಕಂ. ನದಿಯೇನೋ ಇದೆ, ನೀರಿನ ಹರಿವೇ ಇಲ್ಲ. ವನ ಇದೆ, ಹುಲ್ಲು ಕಡ್ಡಿಯೂ ಬೆಳೆದಿಲ್ಲ. ಅಲ್ಲಿ ಅರಾಜಕತೆಯುಳ್ಳಂತಹ ರಾಜ್ಯ ಹಾಗೆ ಶೋಭಿಸತ್ತೆ. ದೊಡ್ಡ ಗೋವುಗಳ ಮಂದೆ ಇದೆ, ಆದರೆ ಅವುಗಳನ್ನು ಸರಿದಾರಿಯಲ್ಲಿ ನಡೆಸುವಂತಹ ಒಬ್ಬ ಗೋಪಾಲಕ ಇಲ್ಲ ಅಂತಾದುದಾದರೆ ಆ ಗೋವುಗಳ ಮಂದೆ ಹೇಗಿರತ್ತೆ? ರಾಜ್ಯದಲ್ಲಿ ಒಬ್ಬ ರಾಜನಿಲ್ಲ ಅಂತಾದರೆ ಅಂತಹ ಅರಾಜಕತೆ ರಾಜ್ಯದಲ್ಲಿ ಕಾಡತ್ತೆ. ಧ್ವಜೋ ರಥಸ್ಯ ಪ್ರಜ್ಞಾನಂ ಧೂಮೋ ಜ್ಞಾನಂ ವಿಭಾವಸೋ ತೇಷಾಂ ಯೋ ನೋ ಧ್ವಜೋ ರಾಜ ಸದೈವತ್ವಮಿತೋ ಗತಃ. ರಥಕ್ಕೆ ಧ್ವಜವೇ ಶೋಭೆ. ಅಗ್ನಿ ಇದ್ದಾನೆ ಎಂಬುದಕ್ಕೆ ಧೂಮವೇ ಒಂದು. ಧೂಮ ಇದೆ ಅಂತಂದರೆ ಇಲ್ಲಿ ಅಗ್ನಿ ಇದೆ ಎಂಬುದಾಗಿ ತಿಳಿಯತ್ತೆ. ನಾರಾಜಕೆ ಜನಪದೆ ಸ್ವಕಂಭವತಿ ಕಸ್ಯಚಿತ್. ಅರಾಜಕತೆಯುಳ್ಳಂತಹ ರಾಜ್ಯದಲ್ಲಿ ಈ ಎಲ್ಲ ಸತ್ಕಾರ್ಯಗಳಿಗೆ ಕೂಡ ವಿಲೋಪ ಆಗತ್ತೆ. ರಾಜನಿಲ್ಲ ಅಂತ ಆದರೆ ಯಾವ ಸತ್ಕಾರ್ಯಗಳಲ್ಲಿ ನಡೆಯೋದಿಲ್ಲ. ತೇಷಾಂ ಯೋ ನೋ ಧ್ವಜೋ ರಾಜ ಸದೈವತ್ವಮಿತೋ ಗತಃ. ರಾಜ್ಯದಲ್ಲಿ ಸುಖ, ಕ್ಷೇಮ, ಸೌಲಭ್ಯ ಎಲ್ಲ ಇದೆ ಅನ್ನೋದಕ್ಕೆ ರಾಜನೇ ಸೂಚಕ. ಆ ರಾಜನೇ ಇಲ್ಲ ಅಂತ ಆದುದಾದರೆ ಈ ಎಲ್ಲವೂ ನಿಂತು ಹೋಗತ್ತೆ. ಮತ್ಸ್ಯಾಯುವ ಜನಾನಿತ್ಯಂ ಭಕ್ಷಯಂತಿ ಪರಸ್ಪರಂ ಯೇ ಹಿ ಸಂಭಿನ್ನ ಮರ್ಯಾದಾ ನಾಸ್ತಿಕಾ ಛಿನ್ನ ಸಂಶಯಾ ತೇಪಿ ಭಾವಾಯ ಕಲ್ಪಂತೆ ರಾಜದಂಡ ನಿಪೀಡಿತಾ. ರಾಜನೊಬ್ಬ ಇದ್ದುದಾದರೆ ದುಷ್ಟರೂ ಕೂಡ ಸರಿದಾರಿಯಲ್ಲಿರ್ತಾರೆ. ರಾಜನೊಬ್ಬ ಇಲ್ಲ ಅಂತ ಆದುದಾದರೆ ಜಲಾಶಯದಲ್ಲಿ ಮೀನುಗಳು ಹೇಗೆ ಒಂದನ್ನೊಂದು ಕಬಳಿಸ್ತಾ ಇರತ್ತೆ, ಆ ರೀತಿ ಜನರು ಪರಸ್ಪರ ಪೀಡಿತರಾಗ್ತಾರೆ. ಯಥಾ ದೃಷ್ಟಿ ಶರೀರಸ್ಯ ನಿತ್ಯಮೇವ ಪ್ರವರ್ತತೆ ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವ ಸತ್ಯಧರ್ಮಯೋ. ಕಣ್ಣು ನೆಟ್ಟಗಿದ್ದವ ಸರಿದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ರಾಜ್ಯದಲ್ಲೊಬ್ಬ ರಾಜ ಇದ್ದಾನೆ ಅಂತಂದರೆ ಆ ರಾಜ್ಯ ಸರಿದಾರಿಯಲ್ಲಿ ನಡೆಯುತ್ತೆ.
ಕಣ್ಣಲ್ಲಿದ್ದವ ನಡ್ಕೊಂಡು ಹೋದ ಅಂತಾದರೆ ಹೊಂಡದಲ್ಲಿ ಹಾಗೆ ಬೀಳುವಂತೆ ರಾಜನ ನೇತೃತ್ವ ಇಲ್ಲದಿರತಕ್ಕಂತಹ ರಾಜ್ಯ ಹಾಗೆ ಅಧಪತನಕ್ಕೆ ಈಡಾಗತ್ತೆ. ರಾಜ ಸತ್ಯಂ ಚ ಧರ್ಮಶ್ಚ ರಾಜ ಕುಲವತಾಂ ಕುಲಂ ರಾಜ ಮಾತಾ ಪಿತಾ ಚೈವ ರಾಜ ಹಿತಕರೋ ನೃಣಾಂ. ಒಂದು ಕುಟುಂಬದಲ್ಲಿ ತಂದೆ ತಾಯಿ ಗುರುಗಳು ಹಿರಿಯರು ಅಣ್ಣ ತಮ್ಮಂದಿರು ಹಾಗೆ ಇದ್ದಾಗ ಆ ಮನೆ ಸುಸೂತ್ರವಾಗಿ ನಡೆಯುತ್ತೆ. ರಾಜ್ಯದಲ್ಲೊಬ್ಬ ರಾಜ ಇದ್ದಾನೆ ಅಂತಂದರೆ ಆ ಇಡೀ ರಾಜ್ಯಕ್ಕೆ ತಂದೆ ತಾಯಿ ಗುರು ಎಲ್ಲವೂ ಅವನಾಗಿ ಮುನ್ನಡೆಸ್ತಾನೆ. ಅದಿಲ್ಲ ಅಂತ ಆದುದಾದರೆ ಆ ನಗರವೇ ಆ ರಾಜ್ಯವೇ ಅವ್ಯವಸ್ಥೆಗೊಳಗಾಗತ್ತೆ. ಯಮೋ ವೈಶ್ರವಣೋ ಶಕ್ರಃ ವರುಣಶ್ಚ ಮಹಾಬಲಃ ವಿಶಿಷ್ಯಂತೆ ನರೇಂದ್ರೇಣ ವೃತ್ತೇನ ಮಹತಾದತಃ. ಲೋಕಪಾಲಕರು ಹೇಗೆ ತಾವು ಲೋಕಪಾಲನೆಯಲ್ಲಿ ತೊಡಗಿದ್ದಾರೆ. ಭೌತಿಕ ದೃಷ್ಟಿಯಿಂದ ನೋಡಿದಾಗ ಒಬ್ಬ ರಾಜ ಅವನಲ್ಲಿ ಎಲ್ಲ ಲೋಕಪಾಲಕರ ಧರ್ಮವನ್ನು ಅವನು ತಾನು ಆಹ್ವಾನ ಮಾಡಿಕೊಂಡು ಅದರಂತೆ ನಡೆಯಬೇಕು. ಆ ಲೋಕ ಪಾಲಿತವಾಗತ್ತೆ. ರಾಜನೇ ಇಲ್ಲದಿದ್ದಾಗ ಲೋಕದ ಪಾಲನೆಯೇ ನಿಂತು ಹೋಗತ್ತೆ. ಅಹೋ ತಮ ಇವೇದಂ ಸ್ಯಾತ್ ನ ಪ್ರಜ್ಞಾಯೇತ ಕಿಂಚನ ರಾಜಾಚೇನ್ನ ಭವೇಲ್ಲೋಕೆ ವಿಭಜನ್ ಸಾಧು ಸಾಧುನಿ. ಇದು ತಪ್ಪು ಇದು ಸರಿ ಅನ್ನತಕ್ಕಂತಹ ವಿವೇಚನೆಯನ್ನು ಇಟ್ಟುಕೊಂಡು ಲೋಕವನ್ನು ಮುನ್ನಡೆಸುವವನು ರಾಜನೊಬ್ಬ. ಆ ರಾಜನೇ ಇಲ್ಲ ಅಂತ ಆದುದಾದರೆ ಅಂಧಕಾರದಲ್ಲಿ ಸರಿದಾರಿ ಯಾವುದು ತಪ್ಪು ದಾರಿ ಯಾವುದು ತಿಳಿಯದೇ ಹೋಗುವಂತೆ ರಾಜನಿಲ್ಲದೆ ಹೋದಾಗ ಆ ರಾಜ್ಯದ ಮುನ್ನಡೆ ಸಾಧ್ಯವಾಗೋದಿಲ್ಲ. ಜೀವತ್ಯಪಿ ಮಹಾರಾಜೇ ತವೈವ ವಚನಂ ವಯಂ ನಾತಿಕ್ರಮಾಮಹೇ ಸರ್ವೇ ವೇಲಾಂ ಪ್ರಾಪ್ಯೇವ ಸಾಗರಃ. ಸನಸ್ಸಮೀಕ್ಷೆ ದ್ವಿಜವರ್ಯವೃತ್ತಂ ನೃಪಂ ವಿನಾ ರಾಷ್ಟ್ರಮರಣ್ಯಭೂತಂ ಕುಮಾರಮಿಕ್ಷ್ವಾಕುಸುತಂ ತಧಾನ್ಯಂ ತ್ವಮೇವ ರಾಜಾನಂ ಇಹಾಭಿಷೇಚಯ. ರಾಜನೊಬ್ಬ ಇಲ್ಲದೆ ಹೋದಾಗ ರಾಜ್ಯದಲ್ಲಿ ಅವಶ್ಯ ನಡೆಯಬೇಕಾಗಿರತಕ್ಕಂತಹ ವ್ಯವಸ್ಥೆಗಳಿಗೆ ಹೇಗೆ ಧಕ್ಕೆ ಬರುತ್ತೆ, ಏನೇನು ಭಾಗದಲ್ಲಿ ಧಕ್ಕೆ ಬರುತ್ತೆ ಅನ್ನೋದನ್ನೆಲ್ಲ ಆ ಜ್ಞಾನಿಗಳು ಒಂದಾಗಿ ವಸಿಷ್ಠರ ಬಳಿಗೆ ಬಂದು ನಿವೇದಿಸಿಕೊಂಡು ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ರಾಜ್ಯ ಹಾಗೆ ವಿನಷ್ಟವಾಗಬಾರದು ಅನ್ನುವ ಕಾರಣಕ್ಕೋಸ್ಕರ ಒಬ್ಬ ರಾಜ ಬೇಕು. ದಶರಥ ಮಹಾರಾಜ ಮೃತನಾಗಿದ್ದಾನೆ. ಪಟ್ಟದ ಮಹಿಷಿಯರಲ್ಲಿ ಹುಟ್ಟಿರತಕ್ಕಂತಹ 4 ಮಕ್ಕಳು ನಮ್ಮ ಎದುರಲ್ಲಿ ಇಲ್ಲ. ರಾಜ್ಯ ವಿನಾಶಕ್ಕೊಳಗಾಗಬಾರದು. ಆ ಕಾರಣಕ್ಕೋಸ್ಕರ ಆ ದಶರಥ ಮಹಾರಾಜನ ಯಾರಾದರೊಬ್ಬ ಮಕ್ಕಳನ್ನು ಇನ್ನೂ ಅನೇಕ ಮಂದಿ ಮಡದಿಯರಿದ್ದಾರೆ, ಕೊನೆಯ ಪಕ್ಷ ಅವರಲ್ಲಿ ಹುಟ್ಟಿದವರನ್ನಾದರೂ ಸರಿಯೇ ಒಬ್ಬನ ರಾಜನನ್ನಾಗಿ ಮಾಡು, ನಮ್ಮ ರಾಜ್ಯ ಹಾಳಾಗಬಾರದು ಅಂತ ಹೇಳಿಕೊಂಡು ಎಲ್ಲ ಜ್ಞಾನಿಗಳು ಒಂದಾಗಿ ವಸಿಷ್ಠರಲ್ಲಿ ನಿವೇದಿಸಿಕೊಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.